ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಶ್ರೀ ಎಎಂಪಿ ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ ಹೊಳಗುಂದಿ, ಕಾಳಿಕಾದೇವಿ ಜೀರ್ಣೋದ್ಧಾರ ಸಮಿತಿ ಹೂವಿನಹಡಗಲಿ ಹಾಗೂ ಯೋಗ ಚಾರಿಟಬಲ್ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಹೂವಿನಹಡಗಲಿ ಇವರ ನೇತೃತ್ವದೊಳಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು, ಸಾಮಾಜಿಕ ಚಟುವಟಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಎಂ ಪಿ ವಾಗೀಶ್ ಅವರಿದ್ದಾರೆ. ಈ ಕಾರ್ಯಕ್ರಮವನ್ನು ಕುರಿತು ಅವ್ರ ಜೊತೆಗೆ ಮಾತಾಡೋಣ. ಈಗ ಬನ್ನಿ ವಾಗೀಶ್ ಅವರೇ, ನಮ್ಮ ವಾಹಿನಿಗೆ ತಮಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ. ಈಗ ತಾನೇ ನೀವು ಹೇಳಿದಂತೆ AMPNJ ಸಮಾಜಮುಖಿ ಟ್ರಸ್ಟ್ ವತಿಯಿಂದ ನಾವು 2014ರಲ್ಲೇ ನಮ್ಮ AMPNJ ಸಮಾಜಮುಖಿ ಟ್ರಸ್ಟ್ ಉದ್ಘಾಟನೆ ಆಯಿತು. ಅಲ್ಲಿಂದ ಇಲ್ಲಿಯವರೆಗೂ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಐ ಕ್ಯಾಂಪ್ ಇರ್ಬೋದು, ಬ್ಲಡ್ ಕ್ಯಾಂಪ್ ಇರ್ಬೋದು, ವಿವಿಧ ಕಾರ್ಯಕ್ರಮ ಮಾಡ್ಕೊಂತ ಬಂದ್ವಿ. ಈ 3 ವರ್ಷದ ಹಿಂದೆ ನಮ್ಮ ಮಕ್ಕಳ ವಿವಾಹವನ್ನು ಸಾಮೂಹಿಕ ವಿವಾಹದ ಜೊತೆಗೆ ಮಾಡಿ, ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಸಾಮೂಹಿಕ ವಿವಾಹವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಅದು ಬಡವರಿಗೋಸ್ಕರ, ಆರ್ಥಿಕವರೇ ಆಗಬಾರ್ದು ಅಂತಂದೇಳಿ ಅವರಿಗೋಸ್ಕರನೇ ನಾನು ಸಾಮೂಹಿಕ ವಿವಾಹ ಮಾಡ್ತಾ ಇದ್ದೀನಿ. ಸರ್, ಈ ಸಾಮಾಜಿಕ ಟ್ರಸ್ಟ್ ಅನ್ನು ಮಾಡಿದ್ದೀರಿ ನಿಮ್ಮ ತಂದೆ ಹೆಸರಲ್ಲಿ. ಈ ಟ್ರಸ್ಟ್ ಅನ್ನು ಮಾಡಿದಂಥ ಉದ್ದೇಶ ಏನು? ನೀವು ನಾನು ಒಂದೆರಡು ನಮ್ಮ ತಂದೆಯ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. AMP ಅಜ್ಜಯ್ಯನವರು ಅವರು ಕೃಷಿ ಇಲಾಖೆಯಲ್ಲಿ ಅಧೀಕ್ಷಕರಾಗಿ ನಿವೃತ್ತಿ ಹೊಂದಿದರು. ಬಹಳ ಪ್ರಾಮಾಣಿಕವಾದ ವ್ಯಕ್ತಿ. ಅವರ ಒಂದು ಕನಸು ಏನಿತ್ತು, ನೀವು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ನೀವು ಸಮಾಜ ಸೇವೆ ಮಾಡ್ರಿ ಅಂತ ನನಗೆ ಅವರೊಂದು ಪಾಠ ಹೇಳೋಗಿದ್ರು. ಅದರಂತೆ ಬಡವರಿಗೋಸ್ಕರ ಹೆಲ್ಪ್ ಆಗಲಿ ಅಂತಂದೇಳಿ, ಈಗ ಒಂದು ಮದುವೆ ಮಾಡ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 5 ರಿಂದ 6 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದನ್ನೆಲ್ಲ ನಾನು ಮನಗಂಡು, ಈಗ ಬಡವರು ಏನಿರ್ತಲ್ಲ ಅವರ ತೃಪ್ತಿಯನ್ನು ಭಗವಂತನಲ್ಲಿ ಕಾಣುವಂತಂದು ಏನು ಹೇಳ್ತಾರಲ್ಲ, ಹಾಗೆ ನಾನು ಬಡವರಿಗೋಸ್ಕರನೇ ಈ ಸಾಮೂಹಿಕ ವಿವಾಹ, ಅದು ನಮ್ಮ ತಂದೆಯವರ ಒಂದು ನುಡಿಯಂತೆ ನಾನು ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಸರ್, ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ನೀವು ಆಯೋಜನೆ ಮಾಡಿದ್ದೀರಿ. ಇವತ್ತು ಏನಾಗಿದೆ, ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಕೆಮಿಕಲ್ ಅನ್ನು ಬಳಸೋದ್ರ ಮೂಲಕ ಆಹಾರ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಇವತ್ತು ಕ್ಯಾನ್ಸರ್ ಅಂತ ಮಾರಕ ರೋಗಗಳಿಗೆ ಬಲಿಯಾಗುವಂಥ ಸಂದರ್ಭದಲ್ಲಿ ನೀವು ಇವತ್ತು ಯಾವ ಥರದ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಕಾರ್ಯಕ್ರಮದ ಮೂಲಕ ಜನರಿಗೆ ಮಾಹಿತಿಯನ್ನು ಕೊಡ್ತೀರಿ. ಒಳ್ಳೆ ಪ್ರಶ್ನೆ ಕೇಳಿದಿರಿ ಸರ್. ಏನಂದ್ರೆ ನಾನು ನಿಮ್ಮಲ್ಲಿ ಒಂದು ರೈತರಲ್ಲಿ ಕಳಕಳಿ ಮನವಿ ಏನಂದ್ರೆ, ನಾನು ಕೃಷಿ ಮೇಳ ಯಾಕೆ ನಾನು ಮಾಡ್ತಾ ಇದ್ದೇನೆಂದ್ರೆ, ನಾನು ಮೂಲತಃ ಈ ಸಮಾಜ ಸೇವೆ ಬರೋಕ್ಕಿಂತ ಮುಂಚೆ ನಾನು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ 10 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ರೈತರನ್ನ ನೇರವಾಗಿ ನಾನು ನೋಡಿದ್ದೆ. ಅವಾಗಲೂ ಸತ್ಯ ನಾವು ವಿಜ್ಞಾನಿಗಳ ಜೊತೆ ಸಮ್ಮುಖದಲ್ಲಿ ನಾವೇನು ಹೇಳಿದ್ವಿ ಅಂದ್ರೆ, ಒಂದು ಕೃಷಿ ಪದ್ಧತಿಯಲ್ಲಿ ಆರ್ಗ್ಯಾನಿಕ್ ಆಗಿ ಯಾವುದೇ ಒಂದು ರಾಸಾಯನಿಕ ಉಪಯೋಗಿಸಲ್ದೇನೆ ನಾವು ಅದನ್ನ ಮಾಡ್ರಿ ಅಂತ ನಾವು ಸಲಹೆ ಕೊಟ್ಟಿದ್ವಿ. ಅದನ್ನ ನಾವು ಆ ವರ್ಷ ನಾವು ಆ ಇಲಾಖೆಯಲ್ಲಿದ್ದಾಗ ನಾವು ಪದೇ ಪದೇ ರೈತರಿಗೂ ಸಹ ಹೇಳ್ತಾ ಇದ್ವಿ. ನಾವೀಗ ಸ್ಟಾಲ್ ಹಾಕಿರೋ ಉದ್ದೇಶನೂ ಅದೇ ಹೇಳ್ತಾ ಇರೋದು. ಆದ್ರೆ ರೈತರು ಹೇಳೋ ಒಂದು ನೇರ ಪ್ರಶ್ನೆ ಏನಂದ್ರೆ, ನಾವು ಈಗ ಸಪೋಸ್ ನೀವು ಅಂತ ಹೇಳ್ರಿ, ಒಂದು ಗೋವಿನ ಜೋಳ, ಅದಕ್ಕೆ ರಸಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಇಳುವರಿ ಬರಲ್ಲ ಅಂತಂದು ಹೇಳ್ತಾರೆ. ಹೌದಾ? ಅವ್ರು ಹೇಳೋದು ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿದೆ. ಆದರೆ ಈಗ ಕಳೆನಾಶಕ ಅಂತ ಒಂದು ವಿಷಕಾರಿಕೆಯನ್ನು ನಾವು ಸಿಂಪಡಿಸಿದಾಗ ನಮ್ಮ ಭೂಮಿ ಅದರ ಸತ್ವ ಕಳೆದುಕೊಳ್ಳುತ್ತೆ. ಹಂಗಾಗಿ ನಾವು ರೈತರಿಗೆ ದಯಮಾಡಿ, ನಾನು ಯಾವಾಗಲೂ ನಮ್ಮ ಟ್ರಸ್ಟ್ ಮುಖಾಂತರ ಇರ್ಬೋದು, ಸಾಮೂಹಿಕ ವಿವಾಹದಲ್ಲಿ ಕೃಷಿ ಮೇಳ ಮಾಡೋದ್ರ ಜೊತೆಗೆ ಇದನ್ನು ನಾವು ಅನೇಕ ವಿಜ್ಞಾನಿಗಳನ್ನ ಮತ್ತು ಕೃಷಿ ಅಧಿಕಾರಿಗಳನ್ನ ಕರೆಸಿ ಇದ್ರ ಬಗ್ಗೆ ನಾವಿನ್ನು ಸಲಹೆ ಕೊಡ್ತೀವಿ. ನೀವು ಪ್ರತಿ ಸಾರಿ ಕಾರ್ಯಕ್ರಮವನ್ನ ನಿಮ್ಮ JS ಟ್ರಸ್ಟ್ ಇಂದಲೇ ಮಾಡ್ತಾ ಇದ್ದೀವಿ. ಆದ್ರೆ ಈ ಸರಿ ಯೋಗದವ್ರನ್ನ ಮತ್ತು ಈ ಕಾಳಿಕಾದೇವಿ ಟ್ರಸ್ಟ್ ಅನ್ನ ನೀವು ಸೇರಿಸ್ಕೊಂಡಿದ್ದೀರಿ, ಯಾಕೆ ಅಂತ ಗೊತ್ತಾಗಿಲ್ಲ. ಇದು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದಿರ. ಯಾಕಂದ್ರೆ ಪಟ್ಟಣದವರು ನೀವೇ ಆಗಿದ್ದು. ನಾನು ಇದನ್ನ ಯಾಕೆ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಕಾಳಿಕಾದೇವಿ ದೇವಸ್ಥಾನ ಹೊನ್ನೂರು ರಸ್ತೆಯಲ್ಲಿ ಇದೆ. ಅಲ್ಲೇ ಹೊನ್ನಾಳಿ ಗುರುಗಳು ಅದನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬಂದಾಗ ಅವರು ಒಂದು ಮಾತು ನುಡಿದಿದ್ರಂತೆ, ಈ ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ದಿನದಲ್ಲಿ ಸಾಮೂಹಿಕ ವಿವಾಹ ಜರುಗ್ತಿದೆ ಅಂತ ಅವರು ಒಂದು ನುಡಿದಿದ್ರಂತೆ. ಅದಕ್ಕೆ ಅನುಗುಣವಾಗಿ ಅದು ನನಗೂ ಹೇಳಿದ್ದಿಲ್ಲ ಅವರು. ನನಗೊಂದು ಬೆಂಕಿ ರವಿ ಅವರು ಅವ್ರ ತಂದೆಯವರು ನನಗೆ ಒಂದು ಫಂಕ್ಷನ್ಗೆ, ಒಂದು ಕಾರ್ಯಕ್ರಮಕ್ಕೆ ಕಾಳಿಕಾದೇವಿಗೆ ನನ್ನ ಆಹ್ವಾನ ಮಾಡಿದ್ರು. ಅವಾಗ ನಾನು ಆ ಭಾಷಣ ಮಾಡ್ತಾ ಕೊನೆಗೆ ಏನ್ ಹೇಳ್ಬಿಟ್ಟೆ, ಪ್ರತಿ ವರ್ಷ ನಾವು ಒಳಗುಂದಿಯಲ್ಲಿ ಏನು ಸಾಮೂಹಿಕ ಮಾಡ್ತೀವಲ್ಲ, ಅದನ್ನ ಈ ಒಂದು ಕಾಳಿಕಾದೇವಿಯಲ್ಲಿ ನಾನು ಮಾಡ್ತೀನಿ, ಆವರಣದಲ್ಲೇ ಮಾಡ್ತೀನಿ ಅಂತಂದೇಳಿ, ನನಗೆ ಅದು ಏನು ದೇವರ ದಯ ಬಂತೋ ಏನ್ ಬಂತೋ ಗೊತ್ತಿಲ್ಲ, ನಾನು ಅದನ್ನ ನುಡಿಸ್ತು
ಅದಕ್ಕಾಗಿ ನಾನು ಹೂವಿನಡಗಲಲ್ಲಿ ಅದು ಕಾಳಿಕಾದೇವಿ ಸಮಿತಿ ಟ್ರಸ್ಟ್ ಒಂದು ಮಲ್ಲಿಗೆ ಯೋಗ ಚಾರಿಟೇಬಲ್ ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದಾರೆ ಅವರು. ಅವ್ರನ್ನು ನಾವು ಸಂಯುಕ್ತ ಆಶ್ರಯದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿ ನಾವು ಆ ಎರಡೂ ಟ್ರಸ್ಟ್ ಅನ್ನ ನಾನು ಕರ್ಕೊಂಡು ಮಾಡ್ತಾ ಇದ್ದೇನೆ. ಗ್ರಾಮೀಣ ಮಟ್ಟಕ್ಕೆ ಸೀಮಿತ ಆಗಿತ್ತು ನಿಮ್ಮ ಕಾರ್ಯಕ್ರಮ. ಹೌದು, ಇದೀಗ ಪಟ್ಟಣ ತಾಲೂಕಿನ ಸಂದರ್ಭ ಬಂದಿದೆ ಈಗ. ಹೌದು. ಸರ್, ಒಂದು ಏನು ಅಂತ ಹೇಳಿದ್ರೆ ನೈತಿಕ ಮೌಲ್ಯಗಳು ಕುಸಿಯುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಗಳು, ಸಾಂಸ್ಕೃತಿಕತೆ, ಕೃಷಿ ಮೇಳಗಳು ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬೆಳೆಯುವಂತ ಕಾಲದಲ್ಲಿ ಈ ಕಾರ್ಯಕ್ರಮಗಳು ಸಾರ್ಥಕ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತೀರಿ ವಾಗೀಶ್ ಅವ್ರೆ? ಈಗ ನೋಡ್ರಿ, ನಾವು ಈಗ ನಿಮ್ಮ ಹೇಳೋ ಒಂದು ಪ್ರಶ್ನೆಗೆ ಏನಂದ್ರೆ, ಈಗ ನಮ್ಮ ಟ್ರಸ್ಟ್ ಒಂದೇ ಮಾಡೋದಲ್ಲ, ಎಲ್ಲ ಇದನ್ನ ಜನಪ್ರತಿನಿಧಿಗಳು ಸಹ, ನಾನು ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ನಾವು ಮಾಡ್ತಕ್ಕಂಥ ಕಾರ್ಯ ಜನಪ್ರತಿನಿಧಿಗಳು ಸಹ ಈ ಕಾರ್ಯಕ್ರಮ ಮಾಡಿದ್ರೆ ಒಬ್ಬ ರೈತರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು ಇದರ ಒಂದು ಬೆಲೆ ಗೊತ್ತಾಗುತ್ತೆ. ಇದು ಯಾಕೆ ಸಮಾಜ 6 ಜನ ಸಾಮೂಹಿಕ ಮಾಡ್ತಿದ್ದಾರೆ, ಕೃಷಿ ಮೇಳ ಎಲ್ಲರೂ ಈ ರೀತಿ ಮಾಡಿದ್ರೆ ಶಿಬಿರ ಮಾಡ್ತಿದ್ದಾರೆ, ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅನ್ನೋದು ನಮ್ಮ ಮಕ್ಕಳ ಮದುವೆಯಲ್ಲಿ ನಾನು ಹೇಳಿಕೆ. ಕೃಷಿ ಮೇಳದ ಜೊತೆಗೆ ಬ್ಲಡ್ ಕ್ಯಾಂಪ್ ಅಂತ ಮಾಡಿದ್ವಿ. ಅವಾಗ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, 500 ಜನ ಬ್ಲಡ್ ಕೊಟ್ಟರು. ಅದನ್ನ ನಮಗೆ DHO ಸಾಹೇಬ್ರು ಏನಂದ್ರು, ಇಡೀ ಜಿಲ್ಲೆಯಲ್ಲಿ ನಿಮ್ಮ ವ್ಯವಹಾರದಲ್ಲಿ ಬಹಳ ಜನ ಇಂಥ ಕಾರ್ಯಕ್ರಮಗಳನ್ನು ಬಹಳ ಖುಷಿ ಅನಿಸ್ತು. ಯಾಕಂದ್ರೆ ಒಂದು ಜೀವ ಉಳಿಸುತ್ತಾ ಇದ್ರಿ ಅಂತದ್ದು 500 ಜನ 500 ಜೀವ ಉಳಿಯುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಂದ. ಆಮೇಲೆ ಕಣ್ಣು ದಾನ ನೋಡಿದ್ರು, ಕಣ್ಣು ದಾನ ಯಾರಾದ್ರೂ ಆ ಕಾನ್ಸೆಪ್ಟ್ ಇತ್ತಂದ್ರೆ ನಮ್ಮ ಮಕ್ಕಳ ಮದುವೆಯಲ್ಲಿ 18 ಜನ ಕಣ್ಣು ದಾನ ಮಾಡಿದ್ರು. ಸರ್, ಈಗ 8 ವರ್ಷದಿಂದ ನಿಮ್ಮ ಅಜಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ನಾನು ಯಾವಾಗ್ಲೂ ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಒಂದು ಬ್ಲಡ್ ಕ್ಯಾಂಪ್, ಐ ಕ್ಯಾಂಪ್ ಸರ್, ಈಗ ವಸ್ತು ಪ್ರದರ್ಶನದಲ್ಲಿ ಕೃಷಿ ಮೇಳದಲ್ಲಿ ಯಾವ ವಸ್ತು ಪ್ರದರ್ಶನಗಳನ್ನು ನೀವು ಇಡಲಾಗುವುದು? ಈಗ ನಾನು ಇದನ್ನ ಜಂಟಿ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಮುದುಗಲ್ ಸಾಹೇಬ್ರು ನಾನೊಂದು ಮನವಿ ಮಾಡಿಕೊಂಡೆ. ಅವರು ಈಗ ಪ್ರತಿ ವರ್ಷದಂತೆ ಅವರೇ ಜಾಯಿಂಟ್ ಡೈರೆಕ್ಟರ್ ಇರೋದ್ರಿಂದ ನನ್ನ ಕೃಷಿ ಮೇಳಕ್ಕೆ ಅವ್ರು ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ರೈತರಿಗೆ ಹೊಸ ಹೊಸ ಪ್ರದರ್ಶನ, ಈಗ ಯಾವ್ದು, ಈಗ ನೋಡಿ ಎತ್ತುಗಳು ಇಲ್ದೇನೆ ಯಾವ್ದು ಇಂಟರ್ ಕಲ್ಟಿವೇಶನ್ ಮಾಡ್ಬೋದು, ಆ ರೀತಿ ಒಂದು ಹೊಸ ಹೊಸ ಯೋಜನೆಗಳು ಯಾವ್ದು ಬರ್ತಾವ ಕೃಷಿ ಇಲಾಖೆಯಿಂದ, ಅದನ್ನ ನಾವು ವಸ್ತು ಪ್ರದರ್ಶನ ಮಾಡ್ತಾ ಇದೀವಿ. ಅದು ರೈತರಿಗೆ ನೋಡಿ, ಯಾಕಂದ್ರೆ ಈಗ ನೀವು ಒಂದು ಯೋಚನೆ ಮಾಡ್ರಿ, ಕಾಸ್ಟ್ ಆಫ್ ಕಲ್ಟಿವೇಶನ್ ತಗೊಂಡ್ರಿ, ನೀವು ಕಾಸ್ಟ್ ಆಫ್ ಕಲ್ಟಿವೇಶನ್ ತಗೊಂಡು ನೀವೇನಾದ್ರೂ ಈಲ್ಡ್ ಬಂದದ್ದನ್ನ ನೀವು ನೋಡಿದ್ರೆ ರೈತರಿಗೆ ಲಾಭ ಇಲ್ಲ, ಹೌದ್ರೆ? ಹಂಗಾಗಿ ಹೊಸ ಹೊಸ ಯೋಜನೆಗಳನ್ನ ಕೃಷಿ ಇಲಾಖೆ ಮುಖಾಂತರ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ವಾಗೀಶ್ ಅವರೇ. ನಿಮ್ಮ ಈ ಸಮಾಜಮುಖಿ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತಂದು ಈ ಮೂಲಕ ಹೇಳ್ಕೊಳ್ತೀನಿ. ನಮಸ್ಕಾರ. ನಿಮ್ ಎಲ್ಲ ಪತ್ರಕರ್ತರ ಸಹಕಾರ ಇದ್ರೆ ಎಲ್ಲ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಅಂತ ತಮ್ಮಲ್ಲಿ ವಿನಂತಿ. UK ನ್ಯೂಸ್ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ UK ನ್ಯೂಸ್ ಇದೇ ರೀತಿ ಸಾರ್ವಜನಿಕ ಸೇವೆಗೆ ಮುಡಿಪಾಗಿಡ್ರಿ. ನಿಮ್ಮ UK ನ್ಯೂಸ್ ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ.